ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಮ್ಮ ಪಕ್ಷದ ಶಾಸಕರ ಜೊತೆ ಜಿಲ್ಲಾವಾರು ಕರೆದು ಮಾತನಾಡತಕ್ಕಂಥದ್ದನ್ನ ಪ್ರಾರಂಭ ಮಾಡ್ತಾರೆ. ಉದ್ದೇಶ ಏನಂತ ಹೇಳಿದ್ರೆ ಅವರವರ ಕ್ಷೇತ್ರದಲ್ಲಿ ಈಗ 50 ಕೋಟಿ ರೂಪಾಯಿ ಅನುದಾನವನ್ನು ಕೊಡಬೇಕು ಅಂತ ಹೇಳಿ ಅವರು ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಅದು ಒಂದು ಭಾಗ. ಮತ್ತು ಇನ್ನು ಬೇರೆ ಬೇರೆ ಕೆಲಸ ಕಾರ್ಯಗಳ ಬಗ್ಗೆ ಮತ್ತು ಪಕ್ಷದ ಸಂಘಟನೆ ಬಗ್ಗೆ ಅವರು ಮತ್ತು ನಮ್ಮ ಅಧ್ಯಕ್ಷರು ಅವರು ಮಾತನಾಡ್ತಕ್ಕಂಥದ್ದನ್ನ ಕಾರ್ಯಕ್ರಮ ಹಾಕೊಂಡಿದ್ದಾರೆ. ಇದು ಹೊಸದೇನಲ್ಲ. ಹಿಂದೆ ಕೂಡ 2013, 15, 18 ಇರುವಾಗ ಕೂಡ ಮಾಡಿದ್ರು. ನಾನು ಅವತ್ತು ಅಧ್ಯಕ್ಷ ಇದ್ದೆ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳೇ ಬಂದು ಕೆಪಿಸಿಸಿ ಕಚೇರಿಯಲ್ಲಿ ಕೂತ್ಕೊಂಡು ನಾವೆಲ್ಲ ಶಾಸಕರ ಜೊತೆ ನಿಮ್ಮ ಅಹವಾಲುಗಳು ಏನಿದೆ, ಕಷ್ಟ ಸುಖ ಏನಿದೆ ಅಂತೇಳಿ ಮಾತಾಡ್ತಾ ಇದ್ರು. ಈಗ ಒಂದು ರೀತಿಯಲ್ಲಿ ಈ 5 ವರ್ಷದ ಅವಧಿಯಲ್ಲಿ ಮಧ್ಯಕ್ಕೆ ಬಂದಿದ್ದೇವೆ ನಾವು. ಹಾಗಾಗಿ ಇದು ಬಹಳ ಮುಖ್ಯ ಆಗ್ತದೆ. ಇನ್ನು 2.5 ವರ್ಷ ಇರುವಂತಹ ಸಂದರ್ಭದಲ್ಲಿ ಈ ಎಕ್ಸರ್ಸೈಸ್ ಮಾಡಿದ್ರೆ ಮುಂದೆ ನಾವು ಇನ್ನು 2.5 ವರ್ಷದಲ್ಲಿ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಕ್ಷೇತ್ರವಾರು ಚರ್ಚೆ ಮಾಡೋದಕ್ಕೆ ಹೊರಟಿದ್ದಾರೆ. ಅವರು ಇಲ್ಲ ಅವರು ಇರ್ತಾರೆ. ಅವ್ರಿಗೇನೋ ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತಾ ಇದ್ರು. ಡೆಂಗ್ಯೂ ಸ್ವಲ್ಪ ದಿವಸ ಡೆಂಗ್ಯೂ ಆಗಿತ್ತಲ್ಲ, ಅದು ಗೊತ್ತಿಲ್ಲ ನನಗೆ. ಬಟ್ ಅವರು ಇರ್ತಾರೆ ಅಂತ ಅನ್ಕೊಂಡಿದ್ದೀವಿ. ಎಐಸಿಸಿ ಅಧ್ಯಕ್ಷರ ಸೂಚನೆ ಮೇರೆಗೆ ಮಾಡ್ತಾ ಇದ್ದಾರೆ ಅಂತ ಸರ್ ಈಗೆಲ್ಲ ಎಲ್ಲ ಇರ್ಬೋದು. ಈಗ ಎಐಸಿಸಿ ಅಧ್ಯಕ್ಷರು ನಮ್ಮ ಪಕ್ಷದ ಸಂಘಟನೆ ಬಗ್ಗೆ ಹೇಳದೆ ಇನ್ನೇನು ಹೇಳ್ತಾರೆ? ಅದನ್ನೇ ಹೇಳ್ತಾರೆ. ಅದಕ್ಕೆ ಅವರು ಸೂಚನೆ ಕೊಡೋದ್ರಲ್ಲಿ ಕೊಟ್ಟಿರೋದಾರೆ ಅಂತ ನನ್ಗೆ ಗೊತ್ತಿಲ್ಲ. ಆದ್ರೆ ಕೊಟ್ಟಿದ್ರೆ ತಪ್ಪೇನು ಇಲ್ವಲ್ಲ. ನಮ್ಮ ಪಕ್ಷದ ಕೆಲಸ ನಾವು ಈಗ ಚುನಾವಣೆಗೆ ಹೋದಾಗ ನಾವು ಸರ್ಕಾರ ಅಂತ ಹೋಗಿಲ್ಲ, ಪಕ್ಷ ಅಂತ ಹೋಗಿದ್ದೇವೆ. ಆಗ ನಾವು ಮಾತುಗಳು ಕೊಟ್ಟಿದ್ದೇವೆ, ಭರವಸೆ ಕೊಟ್ಟಿದ್ದೇವೆ. ಅದನ್ನೆಲ್ಲ ಪಕ್ಷ ರೆಗ್ಯುಲೇಟ್ ಮಾಡಬೇಕಲ್ಲ. ಏನಪ್ಪಾ ಮಾಡಿದೀರಾ, ನೀವೆಲ್ಲ ಹೋಗಿ ಜನಗಳ ಮುಂದೆ ಹೇಳ್ಕೊಂಡು ಬಂದಿದ್ರಿ, ಈಗ ಮಾಡಿದೀರಾ, ಅದೆಲ್ಲ ಅನುಷ್ಠಾನ ಮಾಡಿದೀರಾ ಅಂತ ಕೇಳೋದ್ರಲ್ಲಿ ಏನ್ ತಪ್ಪಿದೆ? ಕಾಂಗ್ರೆಸ್ ದಲಿತರನ್ನ ಮತ ಬ್ಯಾಂಕ್ ಆಗಿ ಬಳಸ್ಕೊಂತಾ ಇದೆ ಅನ್ನೋದಕ್ಕೆ ಖರ್ಗೆ ಅವ್ರ ಹೇಳಿಕೆನೇ ಸಾಕ್ಷಿ. ಖರ್ಗೆ ಅವರು ಸಿಎಂ ಬೈಕೆ ವ್ಯಕ್ತಪಡಿಸಿರೋದೇ ಅಂತ ವಿಜಯೇಂದ್ರ ಹೇಳಿದ್ರು. ನೋಡಿ, ಖರ್ಗೆ ಅವರು ಬಗ್ಗೆ ಈಗ ಯಾರ್ಯಾರು ಮಾತಾಡಿದಾರಲ್ಲ, ಅವ್ರು ಯಾರು ಖರ್ಗೆ ಅವರ ಬಗ್ಗೆ ಮಾತನಾಡುವಷ್ಟು ಹಂತಕ್ಕೆ ಅವ್ರು ಯಾರು ತಲುಪಿಲ್ಲ. ಖರ್ಗೆ ಒಬ್ರು ನಮ್ಮ ಪಕ್ಷದಲ್ಲಿ ಅಷ್ಟೇ ಅಲ್ಲ, ಈ ರಾಷ್ಟ್ರದ ರಾಜಕಾರಣದಲ್ಲಿ ಒಬ್ಬ ಹಿರಿಯ ಮುಖಂಡರು. ಮತ್ತು ಅದನ್ನ ನಾವು ಪರಿಗಣಿಸಬೇಕಾಗ್ತದೆ. ಅವರು ಹೇಳುವಾಗ ಅವ್ರ ಮೇಲೆ ಟೀಕೆ ಟಿಪ್ಪಣಿಗಳು ಮಾಡೋದು ಅಷ್ಟೊಂದು ಸರಿ ಕಾಣಿಸಲ್ಲ. ಖರ್ಗೆ ಅವರು ಎಲ್ಲ ಹುದ್ದೆಗಳಿಗೂ ಸಮರ್ಥರಿದ್ದಾರೆ, ಅನುಭವ ಇದೆ, ಸುದೀರ್ಘವಾದಂತ 50 ವರ್ಷದ ರಾಜಕಾರಣ ಮಾಡಿದ್ದಾರೆ. ಹಾಗಾಗಿ ಅವರು ಏನಾದ್ರೂ ಹೇಳುವಾಗ ಅದನ್ನ ತಪ್ಪಾಗಿ ಭಾವಿಸೋದು ಸರಿ ಇಲ್ಲ. ಕೆಲವರು ರಾಜ್ಯಕ್ಕೆ ಬರಲಿ, ಅವರು ತಪ್ಪು ಏನಿಲ್ಲ. ಅವ್ರೀಗ ನೋಡಿ, ನಮ್ಮ ಪಕ್ಷದಲ್ಲಿ ಅವರೇ ನಿರ್ಣಾಯಕ ಸ್ಥಾನದಲ್ಲಿದ್ದಾರೆ. ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡೋರೇ ಅವರು, ಎಐಸಿಸಿ ಅಧ್ಯಕ್ಷರು. ಹಾಗಾಗಿ ಅವರು ಒಂದು ವೇಳೆ ರಾಜ್ಯದ ರಾಜಕಾರಣಕ್ಕೆ ಬರ್ತೀವಿ ಅಂತ ಹೇಳಿದ್ರೆ ಅದು ತಪ್ಪು ಅಂತ ಯಾರು ಅರ್ಥೈಸಬಾರ್ದು. ಅದಕ್ಕೆ ಕ್ರಮ ತಗೊಳ್ತಾರೆ ಖಂಡಿತವಾಗಿ. ಬಹಳ ಗಂಭೀರವಾಗಿ ಇದನ್ನ ಪರಿಗಣಿಸಬೇಕಾಗ್ತದೆ. ಇಂಥ ಘಟನೆಗಳು ಮುಂದೆ ಆಗ್ಬಾರ್ದಲ್ವಾ? ಇವತ್ತು ರಮ್ಯಾ ಅವರಿಗೆ ಆಗಿರ್ಬೋದು ಅಥವಾ ಬೇರೆಯವರಿಗೆ ನಾಳೆ ಆಗಬಹುದು. ಅದು ಎಲ್ಲೋ ಒಂದು ಕಡೆ ಅದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕಬೇಕು. ಅದಕ್ಕೆ ಕಮಿಷನರು ಕ್ರಮ ತಗೊಳ್ತಾರೆ. ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಸರ್? ನಾನೇನ್ ಕೊಟ್ಟಿಲ್ಲ, ಅವರು ಕಮಿಷನರ್ ಕೊಡ್ತಾರೆ. ನಾನು ಅದನ್ನೆಲ್ಲ ಪರಿಗಣಿಸಿ ಪತ್ರ ಬರೆದಿರೋದಕ್ಕೆ ಉತ್ತರ ಕೊಡ್ತಾರೆ. ಕಮಿಷನರು ಕ್ರಮ ತಗೊಳ್ಳೋದಕ್ಕೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅವರಿಗೆ ಸೂಚನೆ ಕೊಡ್ತಾರೆ. ನಾನು ಕೂಡ ಅವರಿಗೆ ಸೂಚನೆ ಕೊಡ್ತೇನೆ, ಇಂಥದ್ದೆಲ್ಲ ನಡೀಬಾರದು ಹಾಗೆ. 4 ಜನ ಅಂದ್ರೆ ಆರ್ಸಿಬಿ ದಯಾನಂದ್ ಸೇರಿದಂತೆ ಒಂದಿಷ್ಟು ಜನನ ಕ್ಯಾಬಿನೆಟ್ನಲ್ಲಿ ವರದಿಯ ಬಗ್ಗೆ ಚರ್ಚೆ ಆಗಿದೆ. ಚರ್ಚೆ ಆದ್ಮೇಲೆ ಕ್ಯಾಬಿನೆಟ್ ತೀರ್ಮಾನ ತಗೊಂಡಿದೆ. ಅವರನ್ನ ರೀಇನ್ಸ್ಟೇಟ್ ಮಾಡಿ ಅವ್ರ ಮೇಲೆ ವಿಚಾರಣೆ ಮುಂದುವರಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಅದರ ಪ್ರಕಾರ ಈಗ ರೀಇನ್ಸ್ಟೇಟ್ ಮಾಡಿ ವಿಚಾರಣೆಯನ್ನ ಮುಂದುವರಿಸ್ತಾರೆ. ಒಬ್ಬರು ಅಧಿಕಾರಿ ಅವರು ಕ್ಯಾಟಿಗೆ ಹೋಗಿದ್ರು. ಅವರು ಆ ಕ್ಯಾಟಿಗೆ ಹೋಗಿರೋ ಕಾರಣಕ್ಕಾಗಿ ಅವರಿಗೆ ಈ ಅವಕಾಶ ಸಿಕ್ಕಿಲ್ಲ. ಒಂದು ವೇಳೆ ಕ್ಯಾಟ್ನಲ್ಲಿ ತೀರ್ಮಾನ ಆದ್ರೆ ಬೇರೆಯವ್ರ ರೀತಿಯಲ್ಲೇ ನೀವು ಇವ್ರನ್ನೂ ರೀಇನ್ಸ್ಟೇಟ್ ಮಾಡಿ ಅಂತ ಏನಾದರೂ ಡೈರೆಕ್ಷನ್ಸ್ ಕೊಟ್ರೆ
ಅಥವಾ ಬೇರೆ ಏನು ಡೈರೆಕ್ಷನ್ ಕೊಡ್ತಾರೋ ಅದನ್ನ ನಾವು ಪರಿಗಣಿಸ್ತೇವೆ. ಏನಿಲ್ಲ, ನಾವೇ ತೀರ್ಮಾನ ಮಾಡಿರೋದಲ್ಲ, ಹಿನ್ನಡೆ ಹೆಂಗಾಗುತ್ತೆ? ನಾವು ಅಲ್ಲಲ್ಲ, ತಪ್ಪಿನ ಪ್ರಶ್ನೆ ಅಲ್ಲ. ಸಸ್ಪೆನ್ಷನ್ ಇಸ್ ಎ ಅಡ್ಮಿನಿಸ್ಟ್ರೇಟಿವ್ ಡಿಸಿಷನ್. ಅದನ್ನ ರಿವೋಕ್ ಮಾಡಿದ್ದಾರೆ. ಈಗ ಸಸ್ಪೆನ್ಷನ್ ಪನಿಷ್ಮೆಂಟ್ ಅಂತ ಇರುತ್ತಾ? ಪ್ರೊಸೀಡರ್ ಅದು ಮುಂದುವರಿಯುತ್ತೆ. ಈಗ ತನಿಖೆ ಮುಂದುವರೆದಿದೆಯಲ್ಲ, ತನಿಖೆನಲ್ಲಿ ಏನ್ ಬರುತ್ತೆ ನೋಡೋಣ. ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಮಾಡ್ತಾರೆ. ಆಯುಕ್ತರಾಗಿದ್ರು, ಸೊ ಹಾಗಾಗಿ ಪೊಸಿಷನ್ ಮೇಲೂ ಕೂಡ ಒಂದಿಷ್ಟು ಚರ್ಚೆ ಆಗ್ತಾ ಇದೆ. ಎಲ್ಲ ಅವರಿಗೆ ಅದೇ ಪೊಸಿಷನ್ ಕೊಡೋದಿಲ್ಲ, ಕಮಿಷನರ್ನ್ನೇ ಮತ್ತೆ ಮಾಡೋದಿಲ್ಲ. ಅವರಿಗೆ ಈಕ್ವಲ್ ಅವರ ಕಾಡರಿಗೆ ತಕ್ಕನಂಗೆ ಏನು ಪೋಸ್ಟ್ ಇರುತ್ತೆ ಅದನ್ನ ಕೊಡ್ತಾರೆ. ಗೊಬ್ಬರ ಮಾರಾಟದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಹೀಗಾಗಿ ರೈತರುಗಳು ಪರದಾಡ ಪರಿಸ್ಥಿತಿ ಬಂದಿದೆ ಅಂತ ಈಗಾಗಲೇ ಸರ್ಕಾರ ವಿಶೇಷವಾಗಿ ಕೃಷಿ ಇಲಾಖೆ ಸೂಚನೆಯನ್ನ ಕೊಟ್ಟಿದೆ. ಎಲ್ಲೆಲ್ಲಿ ಕಾಳಸಂತೆನಲ್ಲಿ ಗೊಬ್ಬರ ಮಾರ್ತಾರೆ, ಹೆಚ್ಚು ಹಣ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ, ಅವ್ರ ಮೇಲೆಲ್ಲ ಕೇಸ್ಗಳು ಮಾಡಿ ಅಂತ ಹೇಳಿ ಕೂಡ ಹೇಳಿದ್ದಾರೆ. ಅದು ಒಂದು ಭಾಗ. ಇನ್ನೊಂದು ಭಾಗ, ಈ ಬಾರಿ ಸ್ವಲ್ಪ ಚೆನ್ನಾಗಿ ಮುಂಗಾರು ಚೆನ್ನಾಗಾಗಿ ಮಳೆ ಮೊದಲೇ ಬಂದಿರೋದ್ರಿಂದ ಹೆಚ್ಚು ಕೃಷಿಯಲ್ಲಿ ಸ್ವಲ್ಪ ಚಟುವಟಿಕೆ ಜಾಸ್ತಿ ಆಗಿದೆ. ಹಾಗಾಗಿ ರಿಕ್ವೈರ್ಮೆಂಟ್ ಜಾಸ್ತಿ ಆಗಿರುತ್ತೆ. ಈಗ ನಮ್ಮಲ್ಲಿ ನಾವು ಅದಕ್ಕೆ ತಕ್ಕನಾಗೆ ಸರಬರಾಜನ್ನ ಮಾಡೋದಕ್ಕೆ ಮಾಡ್ತೀವಿ. ಇನ್ನೊಂದು ಕಡೆ ಕೇಂದ್ರ ಸರ್ಕಾರ ಕೂಡ ನಮಗೆ ಸಹಕರಿಸಬೇಕು. ನಮಗೆ ಕೊಡಬೇಕಾದಂತಹದ್ದಷ್ಟನ್ನು ಕೂಡ ಅವರು ಕೊಡಬೇಕು, ಸಮಯಕ್ಕೆ ಸರಿಯಾಗಿ ಕೊಡಬೇಕು. ಮಾಡೇ ಮಾಡ್ತೀವಿ. ಅವ್ರ ಮೇಲೆಲ್ಲ ಕೇಸ್ ರಿಜಿಸ್ಟರ್ ಮಾಡಿ ಅಂತ ಹೇಳಿದಾರಲ್ಲ ಸಚಿವರಿಗೆ. ಈಗ ಕೃಷಿ ಸಚಿವರು ಹೇಳಿದ್ದಾರೆ, ಅವ್ರ ಮೇಲೆ ಎಲ್ಲೆಲ್ಲಿ ಯಾವ ಜಿಲ್ಲೆಯಲ್ಲಿ ಇರ್ಬೋದು, ತಾಲೂಕದಲ್ಲಿ ಇರ್ಬೋದು, ಎಲ್ಲಿ ಆ ರೀತಿ ನಡೀತಾ ಇದೆ ಅಂತ ಅವ್ರನ್ನ ಹಿಡಿದು ಅವ್ರ ಮೇಲೆ ಕೇಸ್ ಹಾಕಿ ಅಂತ ಹೇಳಿದ್ದಾರೆ. ಅವ್ರು ಇಲ್ಲಿ ಈಗ ಇಡೀ ರಾಜ್ಯ ನೋಡ್ಬೇಕಲ್ಲ, ಪ್ರವಾಸ ಒಂದ್ ಕಡೆ ಹೋಗೋದ್ರೆ ಆಗೋದಿಲ್ಲ, ರಾಜ್ಯ ನೋಡ್ಬೇಕು. ಇಲ್ಲ, ಆ ಜಿಲ್ಲೆಗಳಿಗೆ ಡಿಸಿ ಅವರು, ಕೃಷಿ ಅಧಿಕಾರಿಗಳು ಅವರೆಲ್ಲ ಕ್ರಮ ತಗೋಬೇಕು ಅಂತ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಆ ಪ್ರಕಾರ ನಡೀತಾ ಇದೆ. ಒಂದೆರಡು ದಿನ ಗೊಂದಲ ಇರುತ್ತೆ, ಅದು ಆದ್ಮೇಲೆ ಸರಿ ಹೋಗುತ್ತೆ. ಸರ್, ಈಗ ಧರ್ಮಸ್ಥಳದ್ದು ತನಿಖೆ ಚುರುಕೊಂಡಿದೆ. ನಿನ್ನೆ ಒಂದೇ ದಿನ 13 ಕಡೆ ಜಾಗ ತೋರಿಸಿದ್ದಾರೆ. ಅದು ತನಿಖೆ ಮುಂದುವರಿಯುತ್ತೆ. ನಾವು ಬಹಳ ಗಂಭೀರವಾಗಿ, ನಾನು ಮೊದಲೇ ಹೇಳಿದ್ದೀನಿ, ಇದನ್ನು ಬಹಳ ಗಂಭೀರವಾಗಿ ತಗೊಂಡಿದ್ದೇವೆ. SIT ಅವರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮಧ್ಯದಲ್ಲಿ ನಾವು ಯಾರು ಏನು ಹೇಳಿಕೆ ಕೊಡೋದಕ್ಕಾಗೋದಿಲ್ಲ. ಥ್ಯಾಂಕ್ ಯು. ನಮ್ ಜಿಲ್ಲೆ 5 ಗಂಟೆಗಿದೆ. 29 ಅಲ್ವಾ ಇವತ್ತು? ನಮ್ ಜಮಾತೆ ಇದ್ದೇ ಇರುತ್ತೆ, ಯಾಕಿರಲ್ಲ? ಅರೆ, ನಮಗೂ ಎಲ್ಲ ನಮ್ದು ಕ್ಷೇತ್ರ ಅಲ್ವಾ? ಎಲ್ಲ ಕ್ಷೇತ್ರದಲ್ಲೂ ಕೂಡ ನಮ್ಮವು ಹೇಳ್ಕೊಂತೀವಿ ನಮ್ ಕಷ್ಟ ಸುಖ. ವಿಪಕ್ಷ ಶಾಸಕರನ್ನ ಜೊತೆ ಸಭೆ ಮಾಡ್ತೀರಾ ಹೇಗೆ ಸರ್? ಗೊತ್ತಿಲ್ಲ ನನಗೆ, ಅದು ಮುಖ್ಯಮಂತ್ರಿಗಳ ತೀರ್ಮಾನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.